ಶ್ರೀನಗರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ. ಕಣಿವೆ ರಾಜ್ಯದಲ್ಲಿ ಉಗ್ರರ ಅಟ್ಟಹಾಸ, 28 ಜನರು ಬಲಿ. ಉಗ್ರರ ರಕ್ತದೋಕುಳಿಗೆ ಟೆಕ್ಕಿ ಭರತ್ ಕೊನೆಯುಸಿರು. ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಳ್ಳುವ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು ಬರೋಬ್ಬರಿ 28 ಜನರು ಪ್ರಾಣ ಬಿಟ್ಟಿದ್ದಾರೆ. ಅಲ್ಲದೆ ಸುಮಾರು 28 ಜನರು ಗಾಯಗೊಂಡಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಕಾಶ್ಮೀರದ ಸೌಂದರ್ಯವನ್ನ ಎಂಜಾಯ್ ಮಾಡಲು ಹೋದವರ ಪೈಕಿ ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಭರತ್ ಭೂಷಣ್ ಕೂಡ ಒಬ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದು ಬೆಳಗ್ಗೆ ಕಾಶ್ಮೀರ ಪ್ರವಾಸ ಮುಗಿಸಿಕೊಂಡು ಇಂದು ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ಸಾಗಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ಉಗ್ರರ ದಾಳಿಗೆ ಭರತ್ ಭೂಷಣ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮಗು ಜೊತೆ ಅವಿತು ಕುಳಿತಿದ್ದ ಭರತ್ಗೆ ಗುಂಡೇಟು, ತಲೆಗೆ ಗುಂಡು, ಸ್ಥಳದಲ್ಲೇ ಕುಸಿದು ಬಿದ್ದ ಭರತ್. ಪತ್ನಿ ಕಣ್ಮುಂದೆ ಉಸಿರು ಚೆಲ್ಲಿದ ಭರತ್ ಭೂಷಣ್ ಕಳೆದ 4 ವರ್ಷದ ಹಿಂದೆ ಮತ್ತಿಕೆರೆ ಮೂಲದ ಡಾಕ್ಟರ್ ಸುಜಾತಾ ಅವರನ್ನ ಮದುವೆಯಾಗಿದ್ರು. 3 ವರ್ಷದ ಮುದ್ದಾದ ಮಗು ಕೂಡ ಇತ್ತು. ಟೆಕ್ಕಿಯಾಗಿದ್ದ ಭರತ್ ಇತ್ತೀಚೆಗೆ ಕೆಲಸ ಬಿಟ್ಟು ಬಿಸಿನೆಸ್ ಆರಂಭಿಸೋ ಚಿಂತೆಯಲ್ಲಿದ್ರು. ಪುತ್ರನಿಗೆ ರಜೆ ಇದ್ದ ಕಾರಣ ಕಾಶ್ಮೀರ ತೋರಿಸಬೇಕೆಂಬ ಕಾರಣಕ್ಕೆ ಕಳೆದ ಶುಕ್ರವಾರ ಭರತ್ ಭೂಷಣ್ ಪತ್ನಿ ಹಾಗೂ 3 ವರ್ಷದ ಮಗ ಪ್ರವಾಸಕ್ಕೆ ತೆರಳಿದ್ರು. 4-5 ದಿನಕ್ಕೆ ಪ್ರವಾಸಕ್ಕೆ ತೆರಳಿದ್ದ ಕುಟುಂಬ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ಸಾಗಬೇಕಿತ್ತು. ಆದರೆ ಉಗ್ರರ ದಾಳಿಯಲ್ಲಿ ಭರತ್ ಭೂಷಣ್ ಉಸಿರು ಚೆಲ್ಲಿದ್ದಾರೆ. ತಾವು ಇದ್ದ ಸ್ಥಳದಲ್ಲಿ ಉಗ್ರರ ದಾಳಿ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಭರತ್ ಭೂಷಣ್ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗಿದ್ದಾರೆ. ಮರವೊಂದರ ಬಳಿ ಮಗು ಜೊತೆ ಅವಿತು ಕುಳಿತಿದ್ದ ಭರತ್ ಭೂಷಣ್ಗೆ ಉಗ್ರರು ನೇರ ಶೂಟ್ ಮಾಡಿದ್ದಾರೆ. ಬುಲೆಟ್ ನೇರ ಭೂಷಣ್ ತಲೆಗೆ ಬಿದ್ದಿದ್ದು ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಪತಿ ಭರತ್ ಶವ ಕಂಡು ಪತ್ನಿ ಆಕ್ರಂದನ. ಭರತ್ ಪತ್ನಿ ಸುಜಾತಾಗೆ ಸಚಿವ ಲಾಡ್ ಸಾಂತ್ವನ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡೇಟಿಗೆ ಬಲಿಯಾಗಿರೋ ಭರತ್ ಭೂಷಣ್ ಮೃತದೇಹವನ್ನ ಕಂಡು ಪತ್ನಿ ಸುಜಾತಾ ಕಣ್ಣೀರು ಹಾಕಿದ್ದಾರೆ. ಸಚಿವ ಸಂತೋಷ್ ಲಾಡ್ ಜೊತೆ ಆಸ್ಪತ್ರೆಗೆ ಆಗಮಿಸಿದ ಸುಜಾತಾ ಭರತ್ ಮುಖ ನೋಡಿ ಬಿಕ್ಕಳಿಸಿ ಕಣ್ಣೀರಿಟ್ರು. ಭರತ್ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಭರತ್ ಭೂಷಣ್ ನೆನೆದು ಅತ್ತೆ ಮಾವ ಕಣ್ಣೀರು. ಉಗ್ರರ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿರುವ ಭರತ್ ಭೂಷಣ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಭರತ್ ಅವರ ತಂದೆಗೆ ಮಾತ್ರ ಮಾಹಿತಿ ಗೊತ್ತಾಗಿದೆ. ಆದರೆ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದು ಆಕ್ಸಿಜನ್ನಲ್ಲಿದ್ದಾರೆ. ಹೀಗಾಗಿ ತಾಯಿಗೆ ಭರತ್ ಸಾವಿನ ವಿಷಯವನ್ನ ಇನ್ನೂ ತಿಳಿಸಿಲ್ಲ. ಹಾಗೆಯೇ ಅಳಿಯನನ್ನ ನೆನೆದು ಅತ್ತೆ ನಿರ್ಮಲಾ ಕಣ್ಣೀರು ಹಾಕಿದ್ದಾರೆ. ಕೇವಲ 5 ನಿಮಿಷದಲ್ಲಿ ಭಯೋತ್ಪಾದಕರು ಗುಂಡು ಹಾರಿಸಿದ್ದಾರೆ. ಧರ್ಮದ ಹೆಸರು ಕೇಳಿ ನನ್ನ ಅಳಿಯನನ್ನ ಬಲಿ ಪಡೆದಿದ್ದಾರೆ. ಘಟನೆ ನಡೆದ ತಕ್ಷಣವೇ ಮಗಳು ಸುಜಾತಾ ಕರೆ ಮಾಡಿ ಮಾಹಿತಿ ನೀಡಿದ್ರು. ಇದೇ ಮೊದಲ ಬಾರಿಗೆ ಫ್ಯಾಮಿಲಿ ಕಾಶ್ಮೀರ ಪ್ರವಾಸಕ್ಕೆ ತೆರಳಿತ್ತು. ಉಗ್ರರು ನನ್ನ ಅಳಿಯನನ್ನ ಬಲಿ ಪಡೆದಿದ್ದಾರೆಂದು ಅತ್ತೆ ನಿರ್ಮಲಾ ಕಣ್ಣೀರಿಟ್ಟಿದ್ದಾರೆ. ಭರತ್ ಭೂಷಣ್ ಅವರ ಅತ್ತೆ ಅವರ ಮನೆಯಲ್ಲಿದ್ದೀನಿ. ಸೊ ಅವ್ರನ್ನ ಮಾತನಾಡಿಸ್ತೀನಿ. ಬಹುಶಃ ಅವರು ತುಂಬ ಸಂಕಟದಲ್ಲಿದ್ದಾರೆ. ಈ ವಿಚಾರ ಯಾವಾಗ ಗೊತ್ತಾಯ್ತಮ್ಮ ನಿಮ್ಗೆ? ಇನ್ನು 2:15 ಗೊತ್ತಾಯ್ತು ಸರ್. ಯಾವಾಗ ಹೋಗಿದ್ರಮ್ಮ? ಫ್ರೈಡೇ ಹೋಗಿದ್ರು, 18ನೇ ತಾರೀಕು ಹೋಗಿದ್ರು. ಇವತ್ತು ಬರಬೇಕಾಯ್ತು, ನಿನ್ನೆನೆ ಹಿಂಗಾಗೋಯ್ತು. ಅಮ್ಮ, ಇದೇ ಮೊದಲ ಬಾರಿಗೆ ಕಾಶ್ಮೀರ ಟೂರ್ಗೆ ಹೋಗಿದ್ರಾ? ಹೌದು, ಅವ್ರು ಹೋಗಿರೋದು ಇದೇ ಫಸ್ಟ್ ಟೈಮು. ಅಲ್ಲಿ ಆಗಿರೋದು ಈ ಥರ ಆಗಿರೋದು ಇದೇ ಫಸ್ಟ್ ಟೈಮು. ಮುಂಚೆ ಆಗಿರೋ ಥರ ದೊಡ್ಡ ಮಟ್ಟ ಇವಾಗ ಆಗಿರೋದು. ನಿಮಗೆ ಮಗಳು ಫೋನ್ ಮಾಡಿ ವಿಚಾರ ತಿಳಿಸಿದ್ದಮ್ಮ? ಹೌದು, ನಮ್ಮ ಮಗನಿಗೂ ತಿಳಿಸಿದ್ರು, ನಮಗೂ ತಿಳಿಸಿದ್ರು. ಓಕೆ, ಅಂದರೆ ಈಗ ಯಾರು ಅಳಿಯ ಮತ್ತು ಮಗಳು ಮತ್ತು ಮಗು ಇತ್ತ? ಮೊಮ್ಮಗನು 3 ಜನ ಹೋಗಿದ್ರು. ಅಲ್ಲಿದು ಸಿಚುವೇಶನ್ ಹೆಂಗಿತ್ತು ಅನ್ನುವಂಥದ್ರ ಬಗ್ಗೆ ಏನೋ ಮಾತನಾಡಿದ್ರ ಮಗಳು? ಇಲ್ಲ, ಸಡನ್ನಾಗಿ ಅಟ್ಯಾಕ್ ಮಾಡಿದ್ರಂತ, ಸಡನ್ನಾಗಿ ಬಂದ್ರಂತ ಅವರು ಎಲ್ಲ ಬಂದು ನೀವೆಲ್ಲ ಹಿಂದೂಸ ಮುಸ್ಲಿಮ್ ಅಂತ ಕೇಳಿ ಶೂಟ್ ಮಾಡಿದ್ರಂತ, ಕೇಳಿ ಶೂಟ್ ಮಾಡಿದ್ರಂತ ಅಷ್ಟೇ. ಶೂಟ್ ಮಾಡಿದ ತಕ್ಷಣ ಇವಳು ಫ್ಯಾಂಟಿಂದ ಮೊಬೈಲು ಆಧಾರ್ ಎಲ್ಲ ಎತ್ಕೊಂಡು ಬೇರೆ ಆರ್ಸ್ ಮೇಲೆ ಕೂತ್ಕೊಂಡು ಮಗುನ ಎತ್ಕೊಂಡು ಎಸ್ಕೇಪ್ ಮಾಡಿಬಿಟ್ಟಿದ್ದಲ್ಲ. ಎಸ್ಕೇಪ್ ಆದಲು ಅದು ಬಾಡಿ ಬಂದು ಆಮೇಲೆ ಶ್ರೀನಗರಕ್ಕೆ ತಗೊಂಡೋಗಿದ್ದಾರೆ. ಈಗ ಅಂದರೆ ಮಗಳು, ಅಳಿಯ, ಮಗು ಒಟ್ಟಿಗೆ 3 ಇದ್ರ? 3 ಜನನೂ ಇದ್ರು, ಇಷ್ಟು ದಿನಾನೂ ಇದ್ರು. ನಿನ್ನೆನೆ ಈ ಥರ ಶೂಟ್ ಮಾಡಿದ್ದಾರೆ. ಅವರ ಪ್ಯಾಂಟಲ್ಲಿರುವಂಥ ಈ ಡಾಕ್ಯುಮೆಂಟ್ಸ್ ಅದೆಲ್ಲವನ್ನ ಅಲ್ಲೇ ತೊಗೊಂಡಿದ್ದಾರೆ ಅವರು? ಅಲ್ಲೇ ನಮ್ಮ ಮಗಳೇ ತಗೊಂಡಿದ್ದಾರೆ. ನಮ್ಮ ಮಗಳು ಡಾಕ್ಟ್ರು, ಅವಳು ಕೆಳಗಡೆ ಬಿದ್ದ ತಕ್ಷಣ ಡೆತ್ ಆಗಿದೆ, ಅವ್ಳು ಗೊತ್ತಾಗಿದ ತಕ್ಷಣ ಇದೆಲ್ಲ ಯಾರನ್ನ ತಗೊಂಡ್ಬಿಡ್ತಾರೆ. ಇವಳಿಗೂ ಫೋನ್ ನಂಬರ್ ಬೇಕಲ್ವಾ, ನಮ್ಮ ಮಳೆ ಹತ್ರನೇ ಇತ್ತು ಇಲ್ಲಿ ಮಾತಾಡೋ ನಂಬರು, ಅಲ್ಲಿದ್ದು ಸಿಮ್ಮು. ಅದಕ್ಕೋಸ್ಕರ ಫೋನ್ ಎತ್ಕೊಂಡ್ಬಿಟ್ಟಿದ್ದಲ್ಲ, ಫೋನು ಆಧಾರ್ ಎಲ್ಲ ಎತ್ಕೊಂಡು
ಇವಳು ಮಗು ಸಮಯ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಇಂದು ಬೆಂಗಳೂರಿಗೆ ಪಾರ್ಥಿವ ಶರೀರ, ನಾಳೆ ಹೆಬ್ಬಾಳದಲ್ಲಿ ಭರತ್ ಭೂಷಣ್ ಅಂತ್ಯಕ್ರಿಯೆ. ಇನ್ನು ಮಾವ ಸೀತಾರಾಮ್ ಕೂಡ ಕಣ್ಣೀರು ಹಾಕಿದ್ದು, ಹಿಂದೂನಾ ಅಂತ ಕೇಳಿ ಭರತ್ಗೆ ಗುಂಡು ಹೊಡೆದಿದ್ದಾರೆ. ನಾಳೆ ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಹೇಳಿದ್ರು. ಮೃತ ಭರತ್ ಭೂಷಣ್ ಅವರ ಸೋದರ ಮಾವಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನಿಮಗೆ ಯಾವಾಗ ವಿಚಾರ ಗೊತ್ತಾಯಿತು? ಮತ್ತು ಈಗ ಅವರ ಫ್ಯಾಮಿಲಿ ಕೂಡ ಹೋಗಿದ್ದಾರೆ. ಈಗ ಅವ್ರ ಅಣ್ಣ ಪ್ರೀತಮ್ ಅಂತ ಹೇಳಿ ಮತ್ತು ಹೆಂಡತಿ ಅಣ್ಣ ಇಬ್ಬರು ಹೋಗಿದ್ದಾರೆ. ಅವ್ರ ಜೊತೆಗೆ ಫ್ರೆಂಡ್ಸು ಹೋಗಿದ್ದಾರೆ. ಈಗಾಗಲೇ ನೆನ್ನೆ ಫ್ಲೈಟ್ ಡಿಲೇ ಆಯಿತು. 11 ಗಂಟೆಗೆ ಇದ್ದಿದ್ದು ಫ್ಲೈಟು 1 ಗಂಟೆ ಆಯಿತು. ದೇ ಹವ್ ರೀಚ್ಡ್ ಶ್ರೀನಗರ್ ಇನ್ ದ ಮಾರ್ನಿಂಗ್ ಬೈ 7 o'clock. It will be, the body will be travelling from ಶ್ರೀನಗರ್ ಟು ಬಾಂಬೆಯಿಂದ ಬ್ಯಾಂಗ್ಳೂರ್ ಬರ್ತಿದೆ. 3 ಗಂಟೆಗೆ ಅಲ್ಲಿ ಬಿಟ್ಟಾಗ ಪ್ರಾಬಬ್ಲಿ ಬೈ ಈವ್ನಿಂಗ್ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಬಾಡಿ ಸಿಗ್ಬೋದು. ಅಲ್ಲಿಂದ ಸುಂದರ್ನಗರಲ್ಲಿ ಇರೋದು ಅವರ ವಾಸ. ಸೊ ಅಲ್ಲಿಗೆ ತಂದು ಇವತ್ತು ಸಂಜೆ ಅವ್ರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಎಲ್ಲ ಶಿರೂರ ಮನೆಯಲ್ಲಿ ಇಟ್ಟು ನಂತರ ನಾಳೆ ಮಧ್ಯಾಹ್ನ ಅವ್ರದ್ದು ಹೆಬ್ಬಾಳದ ಇದರಲ್ಲಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡ್ತಾಯಿದ್ದಾರೆ. ಹೆಂಡತಿ ಮತ್ತು 3 ವರ್ಷದ ಮಗುವಿನ ಮುಂದೆನೇ ಅವರು ಕೊಂದಿದ್ದ ಸರ್. ಬಂದಿದ್ದ ತಕ್ಷಣ ಹಿಂದೂ ಅಂತ ಕೇಳಿದ್ರು. ಮತ್ತೆ ಹೆಸರು ಕೇಳಿದ್ರು. ಹೆಸರು ಕೇಳಿ ತಲೆಗೆ ಹೊಡೆದಿದ್ದಾರೆ. ವೆರಿ ಸಿನ್ಸಿಯರ್ ಹುಡುಗರು, ತುಂಬ ಸಾಫ್ಟು. ಯಾರದೇ ತಂಟೆ ತಕರಾರಿಗೆ ಹೋಗ್ತಾ ಇಲ್ಲ ಅಂತ ಮಕ್ಕಳನ್ನ ಈ ಥರ ಮಾಡಿದ್ದಾರೆ. ಹೊಸ ಕಂಪನಿಯ ಕನಸು ಕಂಡಿದ್ದ ಭರತ್, ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಬೇಸರ. ಇನ್ನು ಟೆಕ್ಕಿಯಾಗಿದ್ದ ಭರತ್ ಭೂಷಣ್ ಸಮಾಜ ಸೇವೆಯಲ್ಲೂ ತೊಡಗಿದ್ರು. ಅನೇಕ ಜನರಿಗೆ ಸಹಾಯ ಮಾಡಿದ್ರು. ಹೊಸ ಕಂಪನಿಯನ್ನ ಶುರು ಮಾಡಬೇಕು ಅನ್ನೋ ಆಸೆ, ಕನಸು ಕಂಡಿದ್ರು. ವಿದೇಶಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ಆಸೆ ಭರತ್ಗೆ ಇತ್ತು. ನಿತ್ಯವೂ ಮನೆ ಮುಂದೆ ವಾಕಿಂಗ್ ಮಾಡ್ತಿದ್ದ ಹುಡುಗ ಎಂದು ಅಕ್ಕಪಕ್ಕ ನಿವಾಸಿಗಳು ಹೇಳಿದ್ದಾರೆ. ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಹೊಸ ಕಂಪನಿ ಸ್ಟಾರ್ಟ್ ಮಾಡಿ ಈ ದೇಶಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇಳಿ ಯೋಚನೆ ಸದಾಕಾಲ ಚಿಂತೆ ಮಾಡ್ತಿದ್ದಂಥ ಹುಡುಗ. ಮಗು ಸ್ವಂತ ಹೆಂಡತಿ ಅದು ಕಣ್ಣೆದುರುಗಡೆ ಗಂಡನ್ನ ಗುಂಡಿಕ್ಕಿ ಕೊಂದ್ರಲ್ಲ, ಇದಕ್ಕಿಂತ ಕ್ರೂರ ಅಮಾನವೀಯ ದುಷ್ಕೃತ್ಯ ಯಾವುದಾದ್ರು ಇದೆಯಾ? ಒಟ್ನಲ್ಲಿ ಉಗ್ರರ ನರಮೇಧಕ್ಕೆ ಭರತ್ ಭೂಷಣ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 28 ಜೀವಗಳನ್ನ ಬಲಿ ಪಡೆದ ಭಯೋತ್ಪಾದಕರ ಹತ್ಯೆ ಯಾವಾಗ ಅನ್ನೋದು ಕೋಟ್ಯಾಂತರ ಭಾರತೀಯರ ಪ್ರಶ್ನೆಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.